Hey guys, welcome back to my YouTube channel. This video is all about a random Sunday in my life. So after a long time video ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವಾಗಲೂ ವೆಯ್ಟ್ ಮಾಡ್ತೀನಿ ಏನು ಟಾಪಿಕ್ ಏನು ಒಕೇಶನ್ ಇದ್ದಾಗ ವಿಡಿಯೋ ಮಾಡೋಣ ಅಂತ. ಬಟ್ ಟುಡೇ ಜಸ್ಟ್ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಐ ಲವ್ ದಿಸ್ ಸೀಸನ್, ನವಂಬರ್ ಡಿಸೆಂಬರ್ ಜಾನ್ವರಿ ಸೀಸನ್. ಇನ್ನು ಬೆಳಗ್ಗೆನೇ ಬಾದಾಮಿ ಓವರ್ನೈಟ್ ಸೋಕ್ಟ್ ಬಾದಾಮಿನ ಅರ್ಲಿ ಮಾರ್ನಿಂಗ್ ತಿಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಐ ಈಟ್ ಬಾದಾಮಿ ಇನ್ ದ ಮಾರ್ನಿಂಗ್. ಆ್ಯಂಡ್ ಇದು ಬಂದುಬಿಟ್ಟು ಸಂಡೇ ಆಗಿರೋದ್ರಿಂದ ಐ ಆಮ್ ಶೇರಿಂಗ್ ಕುಕ್ಕಿಂಗ್ ರೆಸಿಪಿ ವಿತ್ ಯು. ಸೊ ಫಸ್ಟ್ ಬಂದುಬಿಟ್ಟು ಚಿಕನ್ದು ಫ್ರೈ ಮಾಡ್ತಾಯಿದ್ದೀನಿ. ಇಟ್ ಇಸ್ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ. ಸೊ ಫಸ್ಟು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕ್ಕೊಂಡು ಯಾವಾಗ ಈರುಳ್ಳಿ ಲೈಟಿಶ್ ಗೋಲ್ಡನ್ ಪಿಂಕ್ ಆಗುತ್ತೆ, ಸೊ ಆವಾಗ ನಾನು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಮ್ಯಾರಿನೇಷನ್ಗೆ ಉಪ್ಪು, ಅರಿಶಿನದ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಯೂಸ್ ಮಾಡಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದೇನು 30 ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಸಾಕು, ಸೊ ದಟ್ ಚಿಕನ್ ಸಾಫ್ಟಾಗಿರುತ್ತೆ ಸ್ವಲ್ಪ. ಆ್ಯಂಡ್ ಮತ್ತು ಟೆಂಡರ್ನೆಸ್ ಬರುತ್ತೆ ಚಿಕನಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಆದಮೇಲೆ ಚೆನ್ನಾಗಿ ಇದಕ್ಕೆ ಮಿಕ್ಸಿಂಗ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಸೊ ದಟ್ ಆವಾಗ ಚೆನ್ನಾಗಿ ಚಿಕನ್ನು ಬೆಂದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಐ ಆಮ್ ಲೆಟ್ಟಿಂಗ್ ಇಟ್ ಟು ಕುಕ್ ಫಾರ್ 5 to 10 ಮಿನಿಟ್ಸ್. ಚಿಕನ್ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಸೊ ದಟ್ ಚಿಕನ್ ನೀರಲ್ಲಿ ಬೆಂದಾಗ ಜಾಸ್ತಿ ಜ್ಯೂಸಿಯಾಗಿರುತ್ತೆ ಆಯಿಲಲ್ಲಿ ಬೇಯೋದಕ್ಕಿಂತ. ಆ್ಯಂಡ್ ಬೆಳಗ್ಗೆಗೆ ನೀರು ದೋಸೆ ಮಾಡಿದ್ದೆ ಆ್ಯಂಡ್ ಫಾರ್ ಲಂಚ್. ಆ್ಯಂಡ್ ಇವಾಗ ಚಿಕನ್ ಬೆಂದಮೇಲೆ ಎಣ್ಣೆ ಎಲ್ಲ ಮೇಲೆ ಬಂದು ಎಣ್ಣೆ ತೇಲ್ತಾ ಇದ್ದರೆ ಚಿಕನ್ ಎಣ್ಣೆ ಬಿಟ್ಕೊಂಡಾಗ ಇದು ಬೆಂದಿದೆ ಅಂತ ಆಗಿದೆ ಚಿಕನ್ ಅಂತ. ಆ್ಯಂಡ್ ಅದಾದಮೇಲೆ ನಾನು ಕರಿಬೇವು, ಕೊತ್ತಂಬರಿ, ಪೆಪ್ಪರ್ ಪೌಡರ್ ಮತ್ತು ನಿಂಬೆಹಣ್ಣ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಲೆಮನ್ ಪೆಪ್ಪರ್ ಚಿಕನ್ ಇಸ್ ರೆಡಿ ಟು ಸರ್ವ್. ಚಿಕನ್ಗೆ ಕಾಂಬಿನೇಷನ್ ಯಾವಾಗ್ಲೂ ದೋಸೆ, ಇಡ್ಲಿ, ಚಪಾತಿ ಆ್ಯಂಡ್ ಅಕ್ಕಿ ರೊಟ್ಟಿ, ನೀರು ದೋಸೆ, ಈ ಥರ ಕಾಂಬಿನೇಷನ್ ಐ ಜಸ್ಟ್ ಲವ್. ನೆಕ್ಸ್ಟ್ ಲೆವೆಲ್ ಆಫ್ ಅಲ್ಟಿಮೇಟ್ ಕಾಂಬಿನೇಷನ್. ಸೊ ಬೆಳಗ್ಗೆ ನೀರು ದೋಸೆ ಮಾಡಿದ್ರಿಂದ ಸೊ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಅದೇ ಕ್ವಿಕ್ ಆ್ಯಂಡ್ ಇನ್ಸ್ಟೆಂಟಾಗಿ ಆಗೋದು. ಸೊ ಯೂಶ್ವಲಿ ವೆಜ್ ಕಾಂಬಿನೇಷನ್ ಇದ್ದರೆ ಅಕ್ಕಿ ರೊಟ್ಟಿಗೆ ಐ ಯೂಸ್ ಕ್ಯಾರೆಟ್. ಇದು ನಾನ್ ವೆಜ್ಗೆ ಆಗಿರೋದ್ರಿಂದ ಐ ಆಮ್ ಯೂಸಿಂಗ್ ಓನ್ಲಿ ಕುಕುಂಬರ್. ಅಕ್ಕಿ ರೊಟ್ಟಿನ ಇದು ಸ್ಟವ್ ಮೇಲೆ ಇಟ್ಬಿಟ್ಟು ಮುದ್ದೆ ಥರ ಕೂಡ ತೊಳ್ಸ್ಕೊಂಡು ಕೂಡ ಮಾಡ್ಕೊತಾರೆ. ಬಟ್ ಅದು ತುಂಬಾ ಸ್ವಲ್ಪ ರಿಸ್ಕಿ ಪ್ರಾಸೆಸ್ ಮತ್ತು ಲಾಂಗ್ ಪ್ರಾಸೆಸ್ ಆದ್ದರಿಂದ ಸೊ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಹಾಕೋದ್ರಿಂದನೇ ತುಂಬಾ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ, ಸೊ ಗಟ್ಟಿ ಆಗೋಲ್ಲ. ಆ್ಯಂಡ್ ಒಂದು ದೊಡ್ಡ ಸೌತೆಕಾಯಿ ತೊಗೊಟ್ಟಿದ್ದೀನಿ ಆ್ಯಂಡ್ 4 to 5 ಅಕ್ಕಿ ರೊಟ್ಟಿ ಆಗುತ್ತೆ ಇದರಲ್ಲಿ. ಆ್ಯಂಡ್ ಜೊತೆಗೆ ಸೌತೆಕಾಯಿನ ಯೂಸ್ ಮಾಡೋದ್ರ ಜೊತೆಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ಎಟ್ ದಿ ಏಜ್ ಆಫ್ 10 or 12 ಅನಿಸುತ್ತೆ, ಆವಾಗ ನಾನು ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಎಮರ್ಜೆನ್ಸಿ ಕೇಸಸಲ್ಲಿ ನಮ್ಮ ಮಮ್ಮಿ ಇಲ್ಲ ಅಂತ ಅಂದಾಗ ನಾನು ಅಡುಗೆ ಮಾಡ್ತಾಯಿದ್ದಿದ್ದು. ಚಪಾತಿ ಮಾಡುವಾಗ ಚಪಾತಿ ಬಂದುಬಿಟ್ಟು ಯಾರಿಗಾದರೂ ಹೊಡಿಯೋಕ್ಕೆ ಅಥವಾ ಕಲ್ಲು ಥರ ಕೂಡ ಯೂಸ್ ಮಾಡ್ಬೋದಾಗಿತ್ತು. ಆ ಥರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ನಾನೇ ಯೂಟ್ಯೂಬಲ್ಲಿ ಕುಕ್ಕಿಂಗ್ ವಿಡಿಯೋದು ವ್ಲಾಗ್ ಮಾಡಿ ಅಡುಗೆ ಮಾಡಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಫ್ಲೈಸ್ ಅಲ್ವಾ. ಸೊ ಇವಾಗ ನೋಡ್ಬೋದು ಒಂದು ರೊಟ್ಟಿನ ನಾನು ಹಾಕಿದ್ದೀನಿ ಇಲ್ಲಿ. ಇದು ತುಂಬಾ ಸಾಫ್ಟಾಗಿ ಆ್ಯಂಡ್ ತಟ್ಟುವಾಗ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಹಚ್ಕೊಳ್ಳೋದ್ರಿಂದ ಈಸಿಯಾಗಿ ಬಿಡುತ್ತೆ. ಆ್ಯಂಡ್ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೊತಾ ಇದ್ದೀನಿ ರೊಟ್ಟಿ ಬೇಯಿಸೋಕ್ಕೆ. ನೀವು ಬೇಕಂದ್ರೆ ಆಯಿಲ್ನ ಯೂಸ್ ಮಾಡ್ಬೋದು. ಆಯಿಲ್ಗಂತ ತುಪ್ಪ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಒಳ್ಳೆಯದು ಕೂಡ ತುಪ್ಪ. ಸೊ ಹಾಗಾಗಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ 2 ಸೈಡ್ಸ್ ಕೂಡ ಫ್ಲಿಪ್ ಮಾಡಿ ಬೇಯಿಸ್ಕೊಂಡು ನೀಟಾಗಿರುತ್ತೆ. ಸೊ ಯಮ್ಮಿ ಅಕ್ಕಿ ರೊಟ್ಟಿ ಇಸ್ ರೆಡಿ ಟು ಸರ್ವ್. So finally, this is how my Sunday lunch plate looks like.
ಎಮ್ಮಿ ಇನ್ ಮೈ ಟಮ್ಮಿ. ಆ್ಯಂಡ್ ಈವ್ನಿಂಗ್ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಬೇಗ ರೆಡಿ ಆದೆ. ಸೊ ರೆಡಿಯಾಗಿ ಐ ಆಮ್ ಗುಡ್ ಟು ಗೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್.